ಒದ್ದಾಡಿದೆ. ಈ ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಗಾಳಿ ಪಡದಂತೆ ಆಕಾಶದೆತ್ತರಕ್ಕೆ ಹಾರುತ್ತಿದೆ. ಕಮನ್ ಸುಮಾರ್ ಕಮನ್. ದೊರೆಗಳ ಮಾತು ಮೀರುವುದುಂಟೆ, ಬನ್ನಿ ಹೀಗೆ. ಯಾರು? ಭದ್ರ. ನಾಯಿ ಎಂದು ಬಹಳ ಹುಚ್ಚ ನಾಯಿ ನನ್ನ ಮಗನೇ. ಬಿಡು ಎಂದು ಆರ್ಡರ್ ಮಾಡಲಿಕ್ಕೆ ನೀನೇನು ಇವಳ ಬಂಧುನ ಅಥವಾ ಇವಳ ಮನೆಯಂತ ತಿನ್ನುವ ನಾಯಿನ? ನನ್ನ ಮಗನೇ, ಎತ್ತರದಿಂದ ಮಾತನಾಡು. ಹತ್ತು ಮೀರಿ ಮಾತನಾಡಿದ್ರೆ ಮಗನ ತಮ್ಮನ ಹೆಂಡತಿ. ಭದ್ರ, ಇವಳು ನಿನ್ನ ತಮ್ಮನನ್ನು ಮದುವೆಯಾದ ಮೇಲೆ ನಿನ್ನ ತಮ್ಮನ ಹೆಂಡತಿಯಾಗಳು. ಈಗ ಇವಳು ನಮ್ಮ ಧನಿಯ ಮಗಳು. ನರಸಿಂಹ, ಧನಿಯ ಮಗಳೆಂದು ಒಂದು ಹೆಣ್ಣಿನ ಮೇಲೆ ದರ್ಪಮ ತೋರಿಸುವವನು ಗಂಡಸುವವಲೇ. ಭದ್ರ, ಒಂದು ಹೆಣ್ಣಿನ ಜೊತೆ ಈ ರೀತಿ ಸೊಕ್ಕಿನಿಂದ ಮಾತಾಡ್ತಿರಲ್ಲ, ನಾಚಿಕೆ ಆಗೋದಿಲ್ಲವೇ ನಿನಗೆ? ನೋಡು, ನಾನು ಆವಾಗಿಂದ ಮಾಡ್ತಾ ಇದ್ದೀನಿ, ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ.
ಯಾಕೆ ಇವನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್. ಇವನ ಜೊತೆ ಮಾತಾಡದೆ ನೀನು ನಿನ್ನ ಜೊತೆ ಮಾತಾಡಬೇಕಿತ್ತ. ಚೇಚೆ ಹಾಗೇನಿಲ್ಲಮ್ಮ. ನೀನು ಇವನ ಜೊತೆ ಮಾತನಾಡುವುದಕ್ಕೆ ನನಗೆ ಕೋಪವಿಲ್ಲ. ಆದರೆ ಇವನ ರೀತಿ ನೀತಿಗಳೇ ಬೇರೆ ಇವೆ. ಅದಕ್ಕೆ ಈ ರೀತಿ ಮಾತನಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ. ತಪ್ಪು ಮಾಡಿದ ಆತ್ಮ ಈ ಹದರುತ್ತಿದಂತೆ ನಮಗೆ ಅವಾಯ್ಡ್ ಮಾಡಲು ಇದಕ್ಕೆಲ್ಲಿಂದ ಬರಬೇಕು ಧೈರ್ಯ. ನರಸಿಂಹ, ಹೋಗುವ ಮುನ್ನ ನಿಮಗೊಂದು ಮಾತು ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ನೀವು ಮಾಡುತ್ತಿರುವುದು ತಪ್ಪೆಂದು ತಿಳಿದು ಇದನ್ನು ಇಲ್ಲೇ ಬಿಟ್ಟರೆ ಸರಿ, ಇಲ್ಲದಿದ್ದರೆ ಎರಡರಲ್ಲಿ ಒಂದು ಜೀವ ಹೋಗುವುದು ಗ್ಯಾರಂಟಿ. ನಾನಿನ್ನು ಬರುತ್ತೇನೆ. ಸಾವು ಸಮೀಪಿಸಿದ ಪ್ರಾಣಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತದೆ. ನೀವಾದರೆ ಇವನ ಸಾವು ಸಮೀಪಿಸಿದೆ ಎಂದು ಈ ಮೂಕ ಪ್ರಾಣಿ ಏನು ಗೊತ್ತು? ಹೋಗು ಭದ್ರ, ಹೋಗು. ಆಸುಮ, ಇವನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನಡೆ ಹೋಗೋಣ. ಬನ್ನಿ ಹೋಗೋಣ.